ವಾವ್, ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ನೋಡಿ, ಇದಕ್ಕೆ ತಗತೆ ಸೊಪ್ಪು ಅಂತ ಹೇಳ್ತೇವೆ. ನಮ್ಮದು ತುಳುವಲ್ಲೆಲ್ಲ ಉಂಟಲ್ಲ, ಇದಕ್ಕೆ ತೊಜಾಂಕ್ ಅಂತ ಹೇಳೋದುಂಟು. ಒಂದು ಮಳೆ ಬಿದ್ದರೆ ಸಾಕು, ತುಂಬ ಆಗ್ತದೆ ಇದು. ಅದು ಬೇರೆ ನಮ್ಮದು ಗದ್ದೆ ಸೈಡೆಲ್ಲ ಅಂತ ಹೇಳೋದು ಬೇಡ, ಅಲ್ಲಲ್ಲಿ ಆಗ್ತದೆ. ಇದರದ್ದು ಕೊಡಿ ಕೊಡಿಯನ್ನು ನಾನು ತಗೋತೇನೆ. ತುಂಬ ಬಲ್ತಿದ್ರೆ ಒಳ್ಳೆಯದಾಗೋದಿಲ್ಲ, ಕೊಡಿ ಇದ್ದರೆ ಚೆನ್ನಾಗಿರ್ತದೆ. ಈ ತಗತೆ ಸೊಪ್ಪಿನಿಂದ ಇವತ್ತೊಂದು ಒಳ್ಳೆ ಪತ್ರೊಡೆ ಮಾಡುವ, ಹೆಲ್ದಿ ಪತ್ರೊಡೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ತೊಜಂಕ ಸೊಪ್ಪಿನ ಪತ್ರೊಡೆಗೆ ಮೊದಲಿಗೆ ನಾವು ಅದರ ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು. ಮಸಾಲೆಗೆ ನಾನಿಲ್ಲಿ 1 ಚಮಚ ಆಗೋಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಇನ್ನು ಉದ್ದಿನಬೇಳೆ ಹಾಗೆಯೇ ಮೆಂತೆಯನ್ನು ಒಟ್ಟಿಗೆ ಹಾಕ್ಕೊಳ್ತೇನೆ. ಚೆನ್ನಾಗಿ ಕೆಂಪಾಗೋ ತನಕ ಹುರಿಬೇಕು. ನಾನಿಲ್ಲಿ ಉದ್ದಿನಬೇಳೆ 1 ಚಮಚ ಹಾಕಿದೆ, ಹಾಗೆಯೇ ಮೆಂತೆ ಅರ್ಧ ಚಮಚ ಹಾಕಿದೆ. ಎರಡೂ ಕೂಡ ಸ್ವಲ್ಪ ಕೆಂಪು ಕಲರ್ ಆಗೋ ತನಕ ನಾವು ಹುರಿದರೆ ಸಾಕು. ಆವಾಗ ಅದರ ಹಸಿ ವಾಸನೆ ಹೋಗ್ತದೆ. ಈ ನಮ್ಮ ಪತ್ರೊಡೆಯನ್ನು ಉಂಟಲ್ಲ, ಹುರಿದು ಹೀಗೆ ಮಸಾಲೆಯನ್ನು ಹುರಿದು ಮಾಡ್ಕೋಬೋದು, ಅಥವಾ ಹಸಿ ಮಸಾಲೆಯಿಂದ ಕೂಡ ಪತ್ರೊಡೆಯನ್ನು ಮಾಡಿಕೊಳ್ಬೋದು. ಅದರ ಟೇಸ್ಟ್ ಎರಡು ಕೂಡ ಡಿಫ್ರೆಂಟಾಗಿ ಕೊಡ್ತದೆ. ಇನ್ನಿದಕ್ಕೆ ನಾನು 2 ಚಮಚ ಆಗೋಷ್ಟು ಕೊತ್ತಂಬರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಚಮಚ ಜೀರಿಗೆ. ಇದೊಂದು 3 ರಿಂದ 4 ನಿಮಿಷಗಳ ಕಾಲ ಹೀಗೆ ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ಚೆನ್ನಾಗಿ ಹುರಿದಾಯಿತು. ಇನ್ನಿದಕ್ಕೆ ಒಂದು 8 ರಿಂದ 10 ಬ್ಯಾಡಗಿ ಮೆಣಸನ್ನು, ನಾನು ಇಡೀ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮ ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರೋ ತನಕ ಫ್ರೈ ಮಾಡಬೇಕು. ತುಂಬ ಖಾರ ಬೇಕಿದ್ದವರು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಒಂದು 14 ರಿಂದ 15 ಬ್ಯಾಡಗಿ ಮೆಣಸು ಹಾಕಿದರೆ ಕೂಡ ಏನು ತೊಂದರೆ ಇಲ್ಲ. ಮೆಣಸು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನಿದನ್ನು ನಾವು ರುಬ್ಬಿಕೊಳ್ಬೇಕಾದ್ರೆ ನಾವು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿಕ್ಕಿದೆ. ನಾನೊಂದು ಅರ್ಧ ಕಡ್ಡಿ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೇನೆ. ನೋಡಿ, ಮೀಡಿಯಮ್ ಸೈಜ್ನ ತೆಂಗಿನಕಾಯಿ. ಒಂದು ನಿಂಬೆಹಣ್ಣಿನ ಗಾತ್ರದ ಬೆಲ್ಲವನ್ನು ಹೀಗೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ತಗೋಬೇಕು. ಅದನ್ನು ಹೀಗೆ ಸ್ವಲ್ಪ ಹೀಗೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳುವ. ಅರ್ಧ ಚಮಚದಷ್ಟು ಅರಶಿನ. ಬೆಲ್ಲ ಮತ್ತು ಹುಳಿಯನ್ನು ಚೆನ್ನಾಗಿ ಹಾಕೋಬೇಕು, ಆವಾಗ ಮಾತ್ರ ನಮಗೆ ಸ್ಟ್ರಾಂಗ್ ಆಗಿ ಚೆನ್ನಾಗಿ ಪತ್ರೊಡೆ ಬರ್ತದೆ. ಇನ್ನು ನಾವು ಹುರಿದಿಟ್ಟುಕೊಂಡಂತಹ ಮಸಾಲೆಯನ್ನು ಕೂಡ ಹಾಕಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ಇನ್ನು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಹಾಕಿದರೆ ಆಯಿತು. ತುಂಬ ನೀರಾಗೋದು ಬೇಡ ನಮ್ಮ ರುಬ್ಬಿದ ಮಿಶ್ರಣ. ನಾನೊಂದು ಇಲ್ಲಿ ಚಿಕ್ಕ ಕಪ್ಪಲ್ಲಿ ಆಗೋಷ್ಟು ನೀರನ್ನು ಹಾಕ್ಕೊಂಡೆ. ನೋಡಿ, ಈ ಹದಕ್ಕೆ ನಮ್ಮ ಮಸಾಲೆಯನ್ನು ರುಬ್ಬಿಕೊಳ್ಬೇಕು. ತುಂಬ ನೈಸ್ ಆಗೋದು ಬೇಡ, ಸ್ವಲ್ಪ ತರಿದ್ರೆ ಏನು ಪರವಾಗಿಲ್ಲ. ನೋಡಿ ಪತ್ರೊಡೆ ಮಾಡಲಿಕ್ಕೆ ಉಂಟಲ್ಲ, ನಾನಿಲ್ಲಿ ದೋಸೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. ಒಂದು 2 ಲೋಟ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ನಂದಾದ ನಂತರ ಹೀಗೆ ಆಗಿದೆ ನೋಡಿ. ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಅದರ ಒಟ್ಟಿಗೆ ಮೆಂತೆ ಕೂಡ ಹಾಕಿದ್ದೆ. ಮೆಂತೆ ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಒಂದು ಅರ್ಧ ಚಮಚ ಆಗುವಷ್ಟು ಮೆಂತೆ ಹಾಕಬೇಕು. ಅದು ಈ ಅಕ್ಕಿ ಜೊತೆ ನೆನಲಿಕ್ಕೆ ಹಾಕಬೇಕು. ನೋಡಿ, ನಾನು 2 ಲೋಟ ವೈಟ್ ರೈಸಿಗೆ 1 ಲೋಟ ಆಗುವಷ್ಟು ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೇನೆ. ನೋಡಿ, ಅದು ಕೂಡ ಚೆನ್ನಾಗಿ ನೆಂದಿದೆ. ಇದೊಂದು 7 ರಿಂದ 8 ಗಂಟೆಗಳ ಕಾಲ ಹೀಗೆ ನೆನೆಸಿಡಬೇಕು. ಆವಾಗ ಚೆನ್ನಾಗಿ ನಂದು ಹೀಗೆ ಉಬ್ಬಿ ಬರ್ತದೆ ಅಕ್ಕಿ. ನೋಡಿ, ಇನ್ನು ಎರಡನ್ನು ಕೂಡ ನುಣ್ಣಗೆ ರುಬ್ಬಿಕೊಂಡು ನಾವೀಗ ರೆಡಿ ಮಾಡಿದಂಥ ಮಸಾಲೆಗೆ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಅಕ್ಕಿಯನ್ನು ನುಣ್ಣಗೆ ರುಬ್ಬಿಕೊಂಡಾಯಿತು. ಈ ಹದಕ್ಕೆ ರುಬ್ಬಿಕೊಳ್ಬೇಕು. ತುಂಬ ಗಟ್ಟಿ ಆಗಬಾರ್ದು, ಹಾಗೆ ತುಂಬ ನೀರು ಕೂಡ ಆಗಬಾರ್ದು. ನೋಡಿ, ಈ ಹದಕ್ಕೆ ನಾವು ಒಂದು ಸಲ ಅಕ್ಕಿಯನ್ನು ರುಬ್ಬಿಕೊಂಡ್ರೆ ನಂತರ ನೀರು ಬೇಕಾದರೆ ನಾವು ಸೇರಿಸ್ಕೋಬೋದು. ನಾವು ಫಸ್ಟಿಗೆ ನೀರು ಮಾಡಿಕೊಂಡ್ರೆ ನಂತರ ಜಾಸ್ತಿ ನೀರಾದರೆ ನಮ್ಮ ಎಲೆಯಲ್ಲೆಲ್ಲ ಹರಿದುಕೊಂಡು ಹೋಗ್ತದೆ. ಹಾಗಾಗಿ ನಾವು ಫಸ್ಟಿಗೆ ರುಬ್ಬಿಕೊಳ್ಬೇಕಾದ್ರೆ ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ನೋಡಿ, ಇನ್ನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆವಾಗ ಅಕ್ಕಿ ಮತ್ತು ರುಬ್ಬಿದ ಮಸಾಲೆ ಎರಡು ಕೂಡ ಚೆನ್ನಾಗಿ ಹೀಗೆ ಮಿಕ್ಸ್ ಆಗ್ತದೆ. ನೋಡಿ, ಈ ಮಸಾಲೆ ರೆಡಿ ಆಯಿತು. ಇನ್ನು ನಾವು ಇದಕ್ಕೆ ತೊಜಂಕ ಸೊಪ್ಪು ಹಾಕಲಿಕ್ಕಿದೆ. ನೋಡಿ, ತಗತೆ ಸೊಪ್ಪನ್ನು ಚೆನ್ನಾಗಿ ಹುಳಿಪಟ್ಟೆಲ್ಲ ನೋಡಿ ತೊಳೆದುಕೊಂಡು ಬಂದಾಗಿದೆ. ಇನ್ನಿದನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ನೋಡಿ, ನಾವು ಈ ತಗತೆ ಸೊಪ್ಪನ್ನು ಮಾತ್ರ ಹಾಕ್ಕೊಳ್ಳಿಕ್ಕಿರೋದು. ಹಾಗಾಗಿ ನಾನು ಈ ಥರ ಇದನ್ನು ಬಿಡಿಸಿಕೊಳ್ತೇನೆ. ನೋಡಿ, ಈ ಸೊಪ್ಪಲ್ಲಿ ತುಂಬ ವಿಟಮಿನ್ಸ್ ಇರೋದು. ಮತ್ತು ಇದು ಸೀಸನ್ ವೈಸ್ ಸಿಗೋದು. ನೋಡಿ, ಮಳೆಗಾಲಕ್ಕೆಲ್ಲ ಮಾತ್ರ ಜಾಸ್ತಿ ಆಗ್ತದೆ, ಬೇರೆ ಟೈಮಲ್ಲಿ ಇದೆಲ್ಲ ಸಿಗೋದಿಲ್ಲ. ಹಾಗಾಗಿ ನಾವು ಯಾವ್ಯಾವ ಸೀಸನ್ಗೆ ಏನೇನು ಸಿಗ್ತದೆ ಅದನ್ನು ಮಾಡಿ ತಿಂದರೆ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮದು. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಕೂಡ ಏನು ತೊಂದರೆ ಇಲ್ಲ, ಯಾಕಂತ ಹೇಳಿದರೆ ಇದು ನಾವು ಬೇಯಿಸಲಿಕ್ಕಿದೆ.
ಈಗ ತಗತೆ ಸೊಪ್ಪನ್ನು ಕೂಡ ಹಾಕಿಕೊಳ್ಳುವ. ನೋಡಿ ನಮ್ಮ ಮಸಾಲೆ ಈ ಹದಕ್ಕೆ ಬರಬೇಕು, ತುಂಬ ನೀರಾಗಬಾರ್ದು. ಇದು ಸರಿ ಇದೆ ಹದ. ನಮ್ಮ ಮಸಾಲೆ ಎಲ್ಲ ರೆಡಿಯಾಗಿದೆ. ಇನ್ನು ನಾವು ಒಂದು ಎಲೆಗೆ ಹಾಕಿ ಅದನ್ನು ಬೇಯಲಿಕ್ಕೆ ಇಡಲಿಕ್ಕೆ ಮಾತ್ರ ಬಾಕಿ. ನೋಡಿ ನಾನು ಇಲ್ಲಿ ಎಲೆಯನ್ನು ಕೂಡ ಹಾಗೇನೆ ಚೆನ್ನಾಗಿ ಬಾಡಿಸಿ ತಗೊಂಡು ಬಂದಿದ್ದೇನೆ. ಯಾಕಂತೇಳಿದರೆ ಎಲೆಯ ಮೇಲೆ ಬಂದ ಹಾಕಿ ಮಡಚುವಾಗ ನಮ್ಮ ಎಲೆ ಹರಿಬಾರ್ದು ನೋಡಿ, ಅದಕ್ಕಾಗಿ ಆ ಎಲೆಯನ್ನು ಬಾಡಿಸಬೇಕಾಗ್ತದೆ. ಒಂದೊಂದು ಎಲೆಗೆ ನಾನಿಲ್ಲಿ 1 ರಿಂದ 1.5 ಸೌಟಷ್ಟು ಬಂದವನ್ನು ಹಾಕ್ಕೊಳ್ತೇನೆ. ಇದನ್ನು ಇವಾಗ ಹೀಗೆ ಮಡಚಬೇಕು, ಎರಡೂ ಕಡೆಯಲ್ಲಿ ಮಡಚಬೇಕು. ನೋಡಿ ಎರಡೂ ಕಡೆಯಲ್ಲಿ ಹೀಗೆ ಮಡಚಬೇಕು. ನಾವು ಎಲೆಯನ್ನು ಚೆನ್ನಾಗಿ ಬಾಡಿಸಿರೋದ್ರಿಂದ ಎಲೆ ನಾವು ಹೇಳಿದಾಗೆ ಹೇಳ್ತದೆ ನೋಡಿ. ನೋಡಿ ಈ ಥರ ಫೋಲ್ಡ್ ಮಾಡಿ ಹೀಗೆ ಉಲ್ಟ ಬೇಯಲಿಕ್ಕೆ ಇಡಬೇಕು. ಇನ್ನು ಇದನ್ನು ಒಂದು 15 ರಿಂದ 20 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸುವ. ನೋಡಿ ತಗತೆ ಸೊಪ್ಪಿನ ಪತ್ರೊಡೆ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ವಾವ್, ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಹೆಲ್ದಿ ಪತ್ರೊಡೆ ರೆಡಿಯಾಗಿದೆ ನೋಡಿ, ಇದು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತಿನ್ನಬೇಕು, ಅದರ ಮಜಾನೇ ಬೇರೆ. ಈಗ ಮಳೆಗಾಲ ಬೇರೆ, ಈ ಥರ ಒಂದು ಚೆನ್ನಾಗಿರುವಂಥ ಸ್ಪೈಸಿಯಾದ ಒಂದು ರೆಸಿಪಿ ಮಾಡಿ ತಿಂದರೆ ಉಂಟಲ್ಲ, ಖುಷಿ ಅನಿಸ್ತದೆ ನೋಡಿ. ಈ ಎಲೆ ಎಲ್ಲ ನೋಡಿ ಈ ಥರ ಒಳಗೆ ಹೀಗೆ ಸಿಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಪ್ರದಾಯಿಕ ಶೈಲಿಯ ಹೆಲ್ತಿ ತಗತೆ ಸೊಪ್ಪಿನ ಪತ್ರೊಡೆ ಯಾವ ರೀತಿ ಮಾಡೋದಂತ ಹೇಳಿ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಒಂದು ಸಲ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.